Hi students, very good morning. So previous class ಅಲ್ಲಿ ನಿಮಗೆ ಒಂದು ಹೋಮ್ವರ್ಕ್ ಕೊಟ್ಟಿದೆ. So classify the following: personal account, real account and nominal account. Clear? So 2 members ಮಾತ್ರ ಕರೆಕ್ಟ್ ಆಗಿ ಮಾಡಿದ್ದಾರೆ, ರಿಮೈನಿಂಗ್ ಮ್ಯಾಕ್ಸಿಮಮ್ ರಾಂಗ್ ಮಾಡಿದ್ದಾರೆ. ಸೊ ಇನ್ನು ಟಾಪಿಕ್ ಅರ್ಥ ಆಗಿಲ್ಲ ಅನ್ಕೊಂತೀನಿ. ಸೊ ಈ ಟಾಪಿಕ್ ತುಂಬ ಈಸಿ. ಸೊ ಕಾನ್ಸೆಪ್ಟ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಸೊ ಫಸ್ಟ್ ಇದೆ ಕ್ಯಾಪಿಟಲ್ ಅಕೌಂಟ್ ಇದೆ. ಸೊ ಆಲ್ರೆಡಿ ನಿಮಗೆ ಕ್ಯಾಪಿಟಲ್ 3-4 ಟೈಮ್ಸ್ ಬಂದಿದೆ. ಸೊ ನೆನಪಲ್ಲಿ ಇಟ್ಕೊಳ್ಳಿ ಆದಷ್ಟು. ನೋಡಿ, ಕ್ಯಾಪಿಟಲ್ಲು ಫಸ್ಟ್ ಕ್ಲಾಸಲ್ಲಿ ಬಂದಿದೆ, ಮತ್ತು ಸೆಕೆಂಡ್ ಕ್ಲಾಸಲ್ಲೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಸೆಕೆಂಡ್ ಕ್ಲಾಸಲ್ಲೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ ಕ್ಯಾಪಿಟಲ್ ಅಂತ. ಕ್ಲಿಯರ್? ಸೊ ಅಂಡರ್ ಕ್ಯಾಪಿಟಲ್ ನೋಡಿ, ಯಾವತ್ತಾಗಲಿ ಯಾವ ಅಕೌಂಟ್ ಬರುತ್ತೆ? ಪರ್ಸ್ನಲ್ ಅಕೌಂಟ್ಗೆ ಬರುತ್ತೆ. ಕ್ಯಾಪಿಟಲ್ ಯಾವುದು? ಪರ್ಸ್ನಲ್ ಅಕೌಂಟ್. ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ಐ ವಿಲ್ ಕಮ್ ಟು ಪರ್ಸ್ನಲ್ ಅಕೌಂಟ್. ರೈಟ್? ನೆಕ್ಸ್ಟ್ ಒನ್ ಪರ್ಚೇಸಸ್ ಇದೆ. ಕ್ಲಿಯರ್? ಪರ್ಚೇಸ್ ಯಾವ ಅಕೌಂಟ್ ಬರುತ್ತೆ? ರಿಯಲ್ ಅಕೌಂಟ್. ಪರ್ಚೇಸ್ ವಿಲ್ ಕಮ್ ಅಂಡರ್ ರಿಯಲ್ ಅಕೌಂಟ್. ನೋಡಿ, ಪರ್ಸ್ನಲ್ ಅಕೌಂಟ್ ಆಯಿತು, ರಿಯಲ್ ಅಕೌಂಟ್ ಆಯಿತು. ನೆಕ್ಸ್ಟ್ ಪರ್ಸ್ನಲ್ ಅಕೌಂಟ್ಗೆ ಸೊ ಈ ನೇಮ್ ಯಾವುದು ಬರುತ್ತೆ? ಸೊ ಈ ಥರ ನೇಮ್ಸ್ ಬಂದಾಗ ನೀವು ತುಂಬ ಈಸಿ ಫೈಂಡ್ ಔಟ್ ಮಾಡೋದು. ಕ್ಯಾಪಿಟಲ್ಲು ಪರ್ಸ್ನಲ್ ಅಕೌಂಟ್ ಈ ಥರ ನೇಮ್ಸ್ ಬಂದಾಗ, ಸೊ ಸಂಗೀತ ಮೊಬೈಲ್ ಸ್ಟೋರ್ ಆಗಿರ್ಬೋದು, ಇಲ್ಲಾಂದರೆ ಗಂಗೋತ್ರಿ ಕಾಲೇಜ್ ಆಗಿರ್ಬೋದು, ಇಲ್ಲಾಂದರೆ ಒಬ್ಬ ಪರ್ಸನ್ ನೇಮ್, ಫಾರ್ ಎಕ್ಸಾಂಪಲ್ ರಾಮ್, ಅರ್ಥ ಹರೀಶ್ ಆಗಿರ್ಬೋದು, ಕೃಷ್ಣ ಆಗಿರ್ಬೋದು, ಗೀತಾ ಆಗಿರ್ಬೋದು, ಇವೆಲ್ಲ ಏನು ಪರ್ಸನ್ಸ್ ನೇಮ್ಸ್ ಇವೆ. ಅರ್ಥ ಆಗ್ತಿದೆಯಾ? ಸೊ ಇವೆಲ್ಲ ಪರ್ಸನ್ಸ್ ನೇಮ್ಸ್ ಬಂದಾಗ ಅಂಡರ್ ಯಾವ ಅಕೌಂಟ್ಗೆ ಬರುತ್ತೆ? ಪರ್ಸ್ನಲ್ ಅಕೌಂಟ್ಗೆ ಬರುತ್ತೆ. ನೇಮ್ಸ್ ಕ್ಯಾಪಿಟಲ್ ಬರುತ್ತೆ, ಇನ್ಕ್ಲೂಡಿಂಗ್ ಕ್ಯಾಪಿಟಲ್ ಬರುತ್ತೆ ಪರ್ಸ್ನಲ್ ಅಕೌಂಟ್ಗೆ ನೇಮ್ಸ್ ಬರುತ್ತೆ. ಸೊ ಇಷ್ಟು ಮೇಲೆ ಕಾನ್ಸೆಪ್ಟ್ ಅಂತ ಇಟ್ಕೊಳ್ಳಿ. ನೇಮ್ಸ್ ಬರುತ್ತೆ, ಪ್ಲಸ್ ಅಡ್ವಾನ್ಸ್ ಪೇಮೆಂಟ್ ಮಾಡಿದ್ರೆ, ಅಡ್ವಾನ್ಸ್ ಪೇಮೆಂಟ್ ಆರ್ ರಿಸೀವ್ಡ್ ಯಾವುದಾಗಿರ್ಬೋದು, ನೇಮ್ಸ್ ಪ್ಲಸ್ ಅಡ್ವಾನ್ಸ್ ಪೇಮೆಂಟ್ ಆರ್ ರಿಸೀವ್ ಪ್ಲಸ್ ಕ್ಯಾಪಿಟಲ್, ಇಷ್ಟೇ ಮೂರೇ ಬರೋದು. ಅರ್ಧಯಾ? ಸೊ ಈ ಮೂರು ಬರುತ್ತೆ. ಯಾವುದು ಬರುತ್ತೆ? ಪರ್ಸ್ನಲ್ ಅಕೌಂಟ್ಗೆ. ನೋಡಿ, ಪರ್ಸ್ನಲ್ ಅಕೌಂಟ್ ತುಂಬ ಈಸಿಯಾಗಿ ನೆನಪಿಟ್ಕೋಬೋದು. ನೇಮ್ಸ್ ಬರುತ್ತೆ, ಪ್ಲಸ್ ಅಡ್ವಾನ್ಸ್ ಪೇಮೆಂಟ್ ಬರುತ್ತೆ, ಅಡ್ವಾನ್ಸ್ ಪೇಮೆಂಟ್ ಆಗಿರ್ಬೋದು, ಅಡ್ವಾನ್ಸ್ ರಿಸೀವ್ ಆಗಿರ್ಬೋದು, ಮತ್ತು ಕ್ಯಾಪಿಟಲ್ ಬರುತ್ತೆ. ಮತ್ತು ಇನ್ನೊಂದು ಬರುತ್ತೆ ಡ್ರಾಯಿಂಗ್ಸ್ ಬರುತ್ತೆ. ಸೊ ಇಷ್ಟೇ ಬರುತ್ತೆ ಪರ್ಸ್ನಲ್ ಅಕೌಂಟ್ಗೆ. ನೋಡಿ, ಇದು ನೇಮ್ಸ್ ಇಟ್ಕೊಂಡು ನೆನಪಲ್ಲಿ ಇಟ್ಕೊಂಡು ತುಂಬ ಈಸಿ ಅಲ್ವಾ? ನೇಮ್ಸು ಮೆಮೊರಿಲಿ ಇಟ್ಕೊತೀರಾ. ಅದೇ ರೀತಿ ಅಡ್ವಾನ್ಸ್ ಪೇಮೆಂಟ್ ಅನ್ನೋದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಪೇಮೆಂಟ್ ಆಗಿರ್ಬೋದು, ರಿಸೀವ್ ಆಗಿರ್ಬೋದು, ಏನೇ ಆಗಿರ್ಬೋದು. ಕ್ಲಿಯರ್? ನೋಡಿ, ಎಕ್ಸಾಂಪಲ್ ಇದೆ. ಅಡ್ವಾನ್ಸ್ ಪೇಮೆಂಟ್ ಅಂದರೆ ನೋಡಿ, ಇದು ಪ್ರೀಪೇಯ್ಡ್ ಸ್ಯಾಲರಿ ಮತ್ತು ಕಮಿಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್. ಇಲ್ಲಿ ಹೇಳಿದ್ರೆ ನಮಗೆ ಅಡ್ವಾನ್ಸ್ ಪೇಮೆಂಟ್ ಆಗಿರ್ಬೋದು, ಅಡ್ವಾನ್ಸ್ ರಿಸೀವ್ ಆಗಿರ್ಬೋದು. ಸೊ ಪ್ರೀಪೇಯ್ಡ್ ಮೀನ್ಸ್ ಅಡ್ವಾನ್ಸ್ ಅಂತ. ಸೊ ಪ್ರೀಪೇಯ್ಡ್ ಸ್ಯಾಲರಿ ಮೀನ್ಸ್ ಫಸ್ಟ್ ನಾವು ಪೇಮೆಂಟ್ ಮಾಡ್ತಾ ಇದ್ವಿ ಅವರಿಗೆ ಅಂತ. ಅಡ್ವಾನ್ಸ್ ಪ್ರೀಪೇಯ್ಡ್ ಮೀನ್ಸ್ ಅಡ್ವಾನ್ಸ್. ಅರ್ಥ ಇದೆಯಾ? ಸೊ ಇವೆರಡು ಏನು ಅಡ್ವಾನ್ಸಾಗಿ ನಾವು ಪೇಮೆಂಟ್ ಮಾಡ್ತಾ ಇರೋದು. ಅಂಡರ್ ಯಾವುದಕ್ಕೆ ಬರುತ್ತೆ? ಅಡ್ವಾನ್ಸಾಗಿ ಪೇಮೆಂಟ್ ಮಾಡಿದಾಗ ಪರ್ಸ್ನಲ್ ಅಕೌಂಟ್ಗೆ ಬರುತ್ತೆ. ಕ್ಲಿಯರ್? ನೋಡಿ, ಪರ್ಸ್ನಲ್ ಅಕೌಂಟ್ಗೆ ಬರುತ್ತೆ. ಪರ್ಸ್ನಲ್ ಅಕೌಂಟ್ ಈಗ ಅರ್ಥ ಆಯ್ತಲ್ಲ? ಎಕ್ಸಾಂಪಲ್ ಇದಕ್ಕೆ ಅಡ್ವಾನ್ಸ್ ಪೇಮೆಂಟ್ ಮತ್ತು ಅಡ್ವಾನ್ಸ್ ರಿಸೀವ್ಗೆ ಅರ್ಥ ಆಯ್ತಲ್ವಾ? ಸೊ ಯಾವ ರೀತಿ ಕಮಿಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಪರ್ಸ್ನಲ್ ಅಕೌಂಟ್, ಪ್ರೀಪೇಯ್ಡ್ ಸ್ಯಾಲರಿ ಪರ್ಸ್ನಲ್ ಅಕೌಂಟ್, ಮತ್ತು ಕ್ಯಾಪಿಟಲ್ ಕೊಟ್ಟರೆ ಪರ್ಸ್ನಲ್ ಅಕೌಂಟ್ಗೆ ಹೋಗುತ್ತೆ. ಡ್ರಾಯಿಂಗ್ಸ್ ಬಂದ್ರೂ ಪರ್ಸ್ನಲ್ ಅಕೌಂಟ್ಗೆ ಹೋಗುತ್ತೆ. ಅಂಡರ್ ಕ್ಯಾಪಿಟಲ್, ಡ್ರಾಯಿಂಗ್ಸ್, ಅಡ್ವಾನ್ಸ್ ಮತ್ತು ನೇಮ್ಸ್ ಎಲ್ಲ ಅಂಡರ್ ಯಾವುದಕ್ಕೆ ಹೋಗುತ್ತೆ? ಪರ್ಸ್ನಲ್ ಅಕೌಂಟ್ಗೆ ಹೋಗುತ್ತೆ. ಸೊ ಇಷ್ಟು ಅರ್ಥ ಆಯ್ತಲ್ವ? ಎರಡೂ. ನೆಕ್ಸ್ಟ್ ನೋಡಿ, ಸಂಗೀತ, ಇದು ನೇಮ್ ಅಲ್ವಾ ಇದು? ಸೊ ನೇಮ್ ಯಾವುದಕ್ಕೆ ಹೋಗುತ್ತೆ? ಸೇಮ್ ಪರ್ಸ್ನಲ್ ಅಕೌಂಟ್ಗೆ ಹೋಗುತ್ತೆ. ನೆಕ್ಸ್ಟ್ ಮೋಟಾರ್ ಕಾರ್. ಏನಿದು ಮೋಟಾರ್ ಕಾರ್ ಅಂದರೆ? ಅಸೆಟ್. ಮೋಟಾರ್ ಕಾರ್ ಅಂದರೆ ಅಸೆಟ್. ಇದು ಅದೇ ಫಿಕ್ಸ್ ಅಸೆಟ್ ಅಂತೀವಿ ಇದನ್ನು. ಅಸೆಟಲ್ಲಿ ಯಾವುದು ಅಂದರೆ ಫಿಕ್ಸ್ ಅಸೆಟ್ ಅಂತೀವಿ. ಮೋಟಾರ್ ಕಾರ್ ಅಸೆಟ್ಸ್ ಎಲ್ಲ ಯಾವುದಕ್ಕೆ ಹೋಗುತ್ತೆ? ರಿಯಲ್ ಅಕೌಂಟ್ ಅಂಡರ್ ವಿಲ್ ಕಮ್ ಅಸೆಟ್ಸ್. ರಿಯಲ್ ಅಕೌಂಟ್ ಯಾವುದಕ್ಕೆ ಹೋಗುತ್ತೆ? ಅಸೆಟ್ಸ್ಗೆ ಹೋಗುತ್ತೆ. ಮೋಟಾರ್ ಕಾರ್ ಅಂದ್ರೇನು? ಅಸೆಟ್ಸ್ ಯಾವುದಕ್ಕೆ ಹೋಗುತ್ತೆ? ರಿಯಲ್ ಅಕೌಂಟ್. ಪಿ ಮೀನ್ಸ್ ಪರ್ಸ್ನಲ್, ಆರ್ ಮೀನ್ಸ್ ರಿಯಲ್. ಕ್ಲಿಯರ್? ರಿಯಲ್ ಅಕೌಂಟ್ಗೆ ಹೋಗುತ್ತೆ. ನೆಕ್ಸ್ಟ್ ಗಂಗೋತ್ರಿ ಕಾಲೇಜ್ ಅನ್ನೋದೇನು? ಕಾಲೇಜ್ ಅನ್ನೋದು ಒಂದು ಇನ್ಸ್ಟಿಟ್ಯೂಟ್ ನೇಮ್. ಇದು ಇನ್ಸ್ಟಿಟ್ಯೂಟ್ ನೇಮ್ಸ್ ಎಲ್ಲ ಯಾವುದಕ್ಕೆ ಬರುತ್ತೆ? ಪರ್ಸ್ನಲ್ ಅಕೌಂಟ್. ಕ್ಲಿಯರ್ ಅಲ್ವಾ? ಇನ್ಸ್ಟಿಟ್ಯೂಟ್ ನೇಮ್ ಇದು. ನೇಮ್ಸ್ ಎಲ್ಲನೂ ಪರ್ಸ್ನಲ್ ಅಕೌಂಟ್. ಅಷ್ಟು ಮಾತ್ರ ನೆನಪಲ್ಲಿ ಇಟ್ಕೊಳ್ಳಿ. ಅರ್ಥ ಆಗ್ತಿದೆಯಾ? ನೇಮ್ಸ್ ಎಲ್ಲ ಅದಕ್ಕೆ ಬರುತ್ತೆ? ಪರ್ಸ್ನಲ್ ಅಕೌಂಟ್ಗೆ ಬರುತ್ತೆ. ಅಷ್ಟು ಮಾತ್ರ ನೆನಪಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಬ್ಯಾಂಕ್ ಚಾರ್ಜಸ್. ಇದು ಎಕ್ಸ್ಪೆನ್ಸ್. ಇದು ನಿಮ್ಗೆ ಹೇಳಿದ್ನಲ್ವಾ? ಸೊ ಆಯ್ತು, ಪರ್ಸ್ನಲ್ ಅಕೌಂಟ್ ಆಯಿತು, ರಿಯಲ್ ಅಕೌಂಟ್ ಆಯಿತು. ನೆಕ್ಸ್ಟ್ ನಾಮಿನಲ್ ಅಕೌಂಟ್ ಏನು ಬರುತ್ತೆ? ಎಕ್ಸ್ಪೆನ್ಸು ಆರ್
ಇನ್ಕಮ್. ಎಕ್ಸ್ಪೆನ್ಸು ಆರ್ ಇನ್ಕಮ್ ಬಂದರೆ ಅದು ನಾಮಿನಲ್ ಅಕೌಂಟ್. ಎಕ್ಸ್ಪೆನ್ಸ್ ಆರ್ ಇನ್ಕಮ್ ಬಂದರೆ ಅದು ಯಾವ ಅಕೌಂಟ್ ಬರುತ್ತೆ? ನಾಮಿನಲ್ ಅಕೌಂಟ್ಗೆ ಬರುತ್ತೆ. ನೋಡಿ ಬ್ಯಾಂಕ್ ಚಾರ್ಜಸ್, ನೋಡಿ ಬ್ಯಾಂಕ್ ಮಾತ್ರ ಕೊಟ್ಟು ಅನ್ಕೊಳ್ಳಿ, ಬ್ಯಾಂಕ್ ಮಾತ್ರ, ಅದು ಯಾವಾಗ ಏನಾಗುತ್ತೆ, ಇದು ಬ್ಯಾಂಕ್ ಅನ್ನೋದು ನೇಮ್ ಆಗುತ್ತೆ. ಬ್ಯಾಂಕ್ ಮಾತ್ರ ಇದ್ರೆ ನೇಮ್ ಆಗುತ್ತೆ, ಅಂಡರ್ ಪರ್ಸ್ನಲ್ ಅಕೌಂಟ್ಗೆ ಬರುತ್ತೆ ಬ್ಯಾಂಕ್ ಮಾತ್ರ ಇದ್ರೆ. ಸೊ ಇಲ್ಲಿ ಕೊಟ್ಟಿರೋದೇನು? ಬ್ಯಾಂಕ್ ಚಾರ್ಜಸ್. ಬ್ಯಾಂಕ್ ಚಾರ್ಜಸ್, ಬ್ಯಾಂಕ್ ಚಾರ್ಜಸ್ ಅಂದರೆ ಇದು ಎಕ್ಸ್ಪೆನ್ಸ್. ಏನಿದು? ಎಕ್ಸ್ಪೆನ್ಸ್. ಇದು ಬ್ಯಾಂಕ್ ಚಾರ್ಜಸ್ ಮೀನ್ಸ್ ಎಕ್ಸ್ಪೆನ್ಸ್. ಸೊ ಎಕ್ಸ್ಪೆನ್ಸ್ ಎಲ್ಲ ಯಾವುದಕ್ಕೆ ಬರುತ್ತೆ? ಅಂಡರ್ ನಾಮಿನಲ್ ಅಕೌಂಟ್, ಅಂಡರ್ ನಾಮಿನಲ್ ಅಕೌಂಟ್ಗೆ ಬರುತ್ತೆ. ನೆಕ್ಸ್ಟ್ ಪೇಟೆಂಟ್ಸ್. ಏನಿದು? ಪೇಟೆಂಟ್ಸ್. ನಿಮ್ಗೆ ಹೇಳಿದ್ದೀನಿ, ಪೇಟೆಂಟ್ಸ್ ಅನ್ನೋದು ಯಾವುದಕ್ಕೆ ಎಕ್ಸಾಂಪಲ್? ಇಂಟ್ಯಾಂಜಿಬಲ್ ಅಸೆಟ್ಗೆ ಎಕ್ಸಾಂಪಲ್. ಪೇಟೆಂಟ್ಸ್, ಗುಡ್ ವಿಲ್, ಕಾಪಿ ರೈಟ್ಸ್ ಇವೆಲ್ಲ ಏನು? ಇಂಟ್ಯಾಂಜಿಬಲ್ ಅಸೆಟ್ಸ್. ನಿಮ್ಗೆ ಹೇಳಿದ್ದೀನಿ, 1 ಮಾರ್ಕ್ ಕೇಳ್ತಾರೆ, ಗಿವ್ ದ ರೈಟ್ ದ ಒನ್ ಎಕ್ಸಾಂಪಲ್ ಫಾರ್ ಇಂಟ್ಯಾಂಜಿಬಲ್ ಅಸೆಟ್ಸ್. ರೈಟ್? ಟ್ಯಾಂಜಿಬಲ್, ಇಂಟ್ಯಾಂಜಿಬಲ್ ಇವೆಲ್ಲನೂ ಅಸೆಟ್ಸ್. ಇವೆರಡು ಯಾವುದಕ್ಕೆ ಸಂಬಂಧಪಟ್ಟಿದೆ? ಅಸೆಟ್ಸ್ಗೆ ಸಂಬಂಧವಿದೆ. ಪೇಟೆಂಟ್ಸು ಇಂಟ್ಯಾಂಜಿಬಲ್ ಅಸೆಟ್ಸು, ಕಾಪಿ ರೈಟು ಬಂದು ಇಂಟ್ಯಾಂಜಿಬಲ್ ಅಸೆಟ್ಸ್. ಕ್ಲಿಯರ್? ಸೊ ಅಂಡರ್ ಯಾವ ಅಕೌಂಟ್ ಬರುತ್ತೆ? ಇವೆರಡೂ ರಿಯಲ್ ಅಕೌಂಟ್, ರಿಯಲ್ ಅಕೌಂಟ್ಗೆ ಬರುತ್ತೆ. ಇವೆರಡೂ ಅಷ್ಟೇ, ಕಾಪಿ ರೈಟ್ಸು ಅಷ್ಟೇ, ಪೇಟೆಂಟ್ಸ್ ಅಷ್ಟೇ, ಎರಡೂ ಅಷ್ಟೇ ಇಂಟ್ಯಾಂಜಿಬಲ್ ಅಸೆಟ್ಸ್. ಎರಡೂ ಇಂಟ್ಯಾಂಜಿಬಲ್ ಅಸೆಟ್ಸ್. ಸೊ ರಿಯಲ್ ಅಕೌಂಟ್. ಅಸೆಟ್ ಮೀನ್ಸ್ ರಿಯಲ್ ಅಕೌಂಟ್ ಅಷ್ಟೇ. ಅಸೆಟ್ಸ್ ಬಂದರೆ ರಿಯಲ್ ಅಕೌಂಟ್ ಅಷ್ಟೇ. ಅದು ಟ್ಯಾಂಜಿಬಲ್ ಅಸೆಟ್ ಆಗಿರ್ಬೋದು ಆರ್ ಇಂಟ್ಯಾಂಜಿಬಲ್ ಅಸೆಟ್ ಆಗಿರ್ಬೋದು. ಸೊ ಟ್ಯಾಂಜಿಬಲ್ ಆದರೂ ಓಕೆ, ಆರ್ ಇಂಟ್ಯಾಂಜಿಬಲ್ ಅಸೆಟ್ ಆದರೂ ಓಕೆ, ಎರಡೂ ಅಸೆಟ್ಟೇ. ಅಸೆಟ್ ಆದರೆ ಯಾವಾಗ ಬರುತ್ತೆ? ರಿಯಲ್ ಅಕೌಂಟ್ಗೆ ಬರುತ್ತೆ. ಕ್ಲಿಯರ್ ಆಯಿತು. ನೆಕ್ಸ್ಟ್ ಒನ್ ಅಡ್ವರ್ಟೈಸ್ಮೆಂಟ್. ಏನು ಅಡ್ವರ್ಟೈಸ್ಮೆಂಟ್ ಅಂದರೆ? ಎಕ್ಸ್ಪೆನ್ಸ್. ಇದು ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸ್. ನಾವು ಎಕ್ಸ್ಪೆನ್ಸ್ ಮಾಡೋದು ನಮ್ಮ ಆರ್ಗನೈಸೇಷನ್ಗೋಸ್ಕರ, ನಮ್ಮ ಬಿಸ್ನೆಸ್ ಪರ್ಪಸ್ಗೋಸ್ಕರ, ನಮ್ಮ ಒಂದು ಬಿಸ್ನೆಸ್ ಪರ್ಪಸ್ಗೋಸ್ಕರ ನಾವೇನು ಮಾಡ್ತೀವಿ? ಕಸ್ಟಮರ್ಸ್ಗೆ ಆರ್ ಪಬ್ಲಿಕ್ಗೆ, ಅರ್ಧಾ ಕಸ್ಟಮರ್ಸ್ ಆರ್ ಪಬ್ಲಿಕ್ ಅಡ್ವರ್ಟೈಸ್ಮೆಂಟ್ ಮಾಡ್ತೀವಿ. ಕ್ಲಿಯರ್? ನಮ್ಮ ಹತ್ರ ಇರೋ ಪ್ರಾಡಕ್ಟ್ಸ್ನ, ಕ್ಲಿಯರ್, ನಮ್ಮ ಹತ್ರ ಇರೋ ಇನ್ಫಾರ್ಮೇಷನ್ ಅವ್ರಿಗೆ ಹೇಳೋದಕ್ಕೆ ಏನು ಮಾಡ್ತೀವಿ? ಅಡ್ವರ್ಟೈಸ್ಮೆಂಟ್ನ ಯೂಸ್ ಮಾಡ್ಕೊಳ್ತೀವಿ. ಕ್ಲಿಯರ್? ಅಡ್ವರ್ಟೈಸ್ಮೆಂಟ್ ಯೂಸ್ ಮಾಡ್ಕೊಂಡಾಗ ಅದು ನಮಗೆ ಎಕ್ಸ್ಪೆನ್ಸ್ ಆಗುತ್ತೆ, ನಮ್ಮ ಆರ್ಗನೈಸೇಷನ್ ಆಗೋದು ಎಕ್ಸ್ಪೆನ್ಸ್. ಆಲ್ ಎಕ್ಸ್ಪೆನ್ಸಸ್ ಎಲ್ಲಿ ಬರುತ್ತೆ? ನಾಮಿನಲ್ ಅಕೌಂಟ್. ಕ್ಲಿಯರ್? ನೆಕ್ಸ್ಟ್ ಮಿಷನರಿ. ಅಲ್ಲಿ ಸ್ಪೆಲ್ ರಾಂಗ್ ಇತ್ತು, ಅಲ್ಲಿ ಅದು ಮಿಷನರಿ. ಮಿಷನರಿ ಅಂದರೆ ಏನು? ಇದು ಅಸೆಟ್. ಮಿಷನರಿ ಅನ್ನೋದೇನು? ಒಂದು ಅಸೆಟ್, ನಮ್ಮ ಆಸ್ತಿ, ಅದು ನಮ್ಮ ಬಿಸ್ನೆಸ್ಗೆ. ಕ್ಲಿಯರ್? ಮಿಷನರಿ ಅನ್ನೋದು ಅಸೆಟ್. ಸೊ ಅಸೆಟ್ಸ್ ಎಲ್ಲ ಅಂಡರ್ ಯಾವುದಕ್ಕೆ ಬರುತ್ತೆ? ರಿಯಲ್ ಅಕೌಂಟ್. ನೆಕ್ಸ್ಟ್ ಗೂಡ್ಸ್. ನಿಮಗೆ ಗೂಡ್ಸ್ಗೆ ಬೇರೆ ವರ್ಡ್ ಹೇಳಿದೆ ನಾನು ಲಾಸ್ಟ್ ಕ್ಲಾಸಲ್ಲಿ, ನೆನಪಿದೆಯಾ? ಗೂಡ್ಸ್, ಸ್ಟಾಕ್. ಗೂಡ್ಸ್ ಅಂದ್ರೂ ಪರ್ಚೇಸಸ್, ಸ್ಟಾಕ್ ಅಂದ್ರೂ ಪರ್ಚೇಸಸ್. ಗೂಡ್ಸ್ ನಥಿಂಗ್ ಬಟ್ ಪರ್ಚೇಸಸ್, ಸ್ಟಾಕ್ ನಥಿಂಗ್ ಬಟ್ ಪರ್ಚೇಸಸ್. ಸೋಲ್ಡ್ ಅಂದರೆ ಸೇಲ್ಸ್. ಸೊ ಆಲ್ರೆಡಿ ಪರ್ಚೇಸ್ ನಮ್ಗೆ ಬಂದಿದೆ, ಇನ್ನೂ ಒಂದು ರಿಪೀಟ್ ಆಗಿದೆ. ಇಲ್ಲಿ ಪರ್ಚೇಸ್ ಅಂತ ಡೈರೆಕ್ಟಾಗಿ ಕೊಟ್ಟಿದ್ದೀನಿ, ಇಲ್ಲಿ ಗೂಡ್ಸ್ ಅಂತ ಕೊಟ್ಟಿದ್ದೀನಿ, ಇಂಡೈರೆಕ್ಟಾಗಿ ಕೊಟ್ಟಿದ್ದೀನಿ. ಅರ್ಥದೆಯಾ? ಇಂಡೈರೆಕ್ಟ್. ಸೊ ಗೂಡ್ಸ್ ನಥಿಂಗ್ ಬಟ್ ಏನು? ಪರ್ಚೇಸಸ್. ಪರ್ಚೇಸಸ್ ಯಾವುದಕ್ಕೆ ಬರುತ್ತೆ? ರಿಯಲ್ ಅಕೌಂಟ್. ನೆಕ್ಸ್ಟ್ ಸ್ಯಾಲರಿ ಪೇಯ್ಡ್. ಸ್ಯಾಲರಿ ಪೇಯ್ಡ್ ಅಂದ್ರೇನು? ಎಕ್ಸ್ಪೆನ್ಸ್. ಇದು ಒಂದು ಆರ್ಗನೈಸೇಷನ್ಗೆ, ನಮ್ಮ ಹತ್ರ ಇರೋ ಎಂಪ್ಲಾಯೀಸ್ಗೆ ನಾವು ಸ್ಯಾಲ್ರಿ ಕೊಡೋದು. ನಮ್ಮ ಬಿಸ್ನೆಸ್ ಆರ್ಗನೈಸೇಷನ್ ಎಂಪ್ಲಾಯೀಸ್ ವರ್ಕ್ ಮಾಡ್ತಾರೆ, ಎಂಪ್ಲಾಯೀಸ್ ವರ್ಕ್ ಮಾಡಿದ್ಮೇಲೆ ನಾವೇನು ಪೇ ಮಾಡಬೇಕು? ಅವ್ರಿಗೆ ಸ್ಯಾಲ್ರಿ ಪೇ ಮಾಡಬೇಕು. ಕ್ಲಿಯರ್? ನಮಗೇನದು? ಎಕ್ಸ್ಪೆನ್ಸ್. ಅದು ನಮ್ಮ ಬಿಸ್ನೆಸ್ ಆರ್ಗನೈಸೇಷನ್ಗೆ ಏನಾಗುತ್ತೆ? ಅದು ಎಕ್ಸ್ಪೆನ್ಸ್ ಆಗುತ್ತೆ. ಸೊ ಎಕ್ಸ್ಪೆನ್ಸಸ್ ಎಲ್ಲ ಎಲ್ಲಿ ಬರುತ್ತೆ? ನಾಮಿನಲ್ ಅಕೌಂಟ್. ಕ್ಲಿಯರ್? ಸೊ ಕಮಿಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಆಗಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಲ್ವಾ? ಪ್ರೀಪೇಯ್ಡ್ ಸ್ಯಾಲರಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೆಕ್ಸ್ಟ್ ಕ್ಯಾಶ್. ಅಂಡರ್ ಕ್ಯಾಶ್ ಅದಕ್ಕೆ ಬರುತ್ತೆ ರಿಯಲ್ ಅಕೌಂಟ್. ಕ್ಲಿಯರ್? ಇದು ನಿಮಗೆ ಹೋಮ್ವರ್ಕ್ ಕೊಟ್ಟಿದ್ದು, ಅರ್ಥದೆಯಾ? ಸೊ ಇಷ್ಟು ಮಾತ್ರ ಕ್ಲಿಯರಾಗಿ ಇನ್ನೊಂದ್ಸಲ ಪ್ರಾಕ್ಟೀಸ್ ಮಾಡಿ. ಅರ್ಥ ಆಗಿಲ್ಲ ಅಂದರೆ ಸೊ ಪ್ರೀವಿಯಸ್ ನಿಮ್ಗೆ ಏನು ಹೋಮ್ವರ್ಕ್ ಕೊಟ್ಟಿದ್ದೀನಿ ಅಷ್ಟನ್ನು ಡಿಸ್ಕಸ್ ಮಾಡಿ ಸಾಕು. ಸೊ ನೆಕ್ಸ್ಟ್ ಕ್ಲಾಸಿಂದ ನ್ಯೂ ಟಾಪಿಕ್ ಜನರಲ್ ಎಂಟ್ರೀಸ್. ಸೊ 12 ಮಾರ್ಕ್ಸ್ ಪ್ರಾಬ್ಲಮ್ನ ಸ್ಟಾರ್ಟ್ ಮಾಡೋಣ ಡೈರೆಕ್ಟಾಗಿ. ಜನರಲ್ ಎಂಟ್ರೀಸ್ನ ನೆಕ್ಸ್ಟ್ ಕ್ಲಾಸಲ್ಲಿ ಸ್ಟಾರ್ಟ್ ಮಾಡೋಣ, ಅರ್ಥದೆಯಾ? ಸೊ ಈ ಕ್ಲಾಸಲ್ಲಿ ಸಾಕಿದು. ಸೊ ಇದು ಹೋಮ್ವರ್ಕ್ ಕೊಟ್ಟಿರೋದನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಲ್ವಾ? ಸೊ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ, ಅರ್ಥದೆಯಾ? ಸೊ ನೋಡಿ, ಕ್ಯಾಪಿಟಲ್ ಮೀನ್ಸ್ ಪರ್ಸ್ನಲ್ ಅಕೌಂಟ್, ಪರ್ಚೇಸಸ್ ಆರ್ ಗೂಡ್ಸ್ ಆರ್ ಮತ್ತು ಗೂಡ್ಸ್ ಬರುತ್ತೆ, ಪರ್ಚೇಸಸ್ ಬರುತ್ತೆ, ಅವೆಲ್ಲ ಯಾವುದು ಬರುತ್ತೆ? ರಿಯಲ್ ಅಕೌಂಟ್ಗೆ ಬರುತ್ತೆ. ನೆಕ್ಸ್ಟ್ ಸ್ಟಾಕ್ ಅಂದ್ರೂ ಬರುತ್ತೆ, ಸ್ಟಾಕ್, ಗೂಡ್ಸ್ ಮತ್ತು ಸ್ಟಾಕ್ ಮತ್ತು ಪರ್ಚೇಸ್ ಮೂರಂದ್ರೂ ಒಂದೇ ವರ್ಡ್. ನೆಕ್ಸ್ಟ್ ಸಂಗೀತ, ನೇಮ್ಸ್ ಎಲ್ಲ ಯಾವುದು ಬರುತ್ತೆ? ಪರ್ಸ್ನಲ್ ಅಕೌಂಟ್. ಗಂಗೋತ್ರಿ ನೇಮ್, ಪರ್ಸ್ನಲ್ ಅಕೌಂಟ್. ಮೋಟಾರ್ ಕಾರ್. ಕ್ಲಿಯರ್? ಇದು ಅಸೆಟ್. ಇದು ಮೋಟಾರ್ ಕಾರ್ ಅನ್ನೋದೇನು? ಅಸೆಟ್. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಬ್ಯಾಂಕ್ ಚಾರ್ಜಸ್ ಮೀನ್ಸ್ ಎಕ್ಸ್ಪೆನ್ಸಸ್. ಬ್ಯಾಂಕ್ ಚಾರ್ಜಸ್ ಅಂದರೆ ಎಕ್ಸ್ಪೆನ್ಸ್ ಮಾಡೋದು. ಎಕ್ಸ್ಪೆನ್ಸ್ ಎಲ್ಲನೂ ನಾಮಿನಲ್ ಅಕೌಂಟ್ಗೆ ಬರುತ್ತೆ. ಕ್ಲಿಯರ್? ನೋಡಿ, ಪರ್ಸ್ನಲ್ ಅಕೌಂಟ್ಗೆ ನೇಮ್ಸು ಪ್ಲಸ್ ಅಡ್ವಾನ್ಸ್ ಪೇಮೆಂಟ್ ಆರ್ ರಿಸೀವ್ಡ್ ಪ್ಲಸ್ ಕ್ಯಾಪಿಟಲ್ ಪ್ಲಸ್ ಡ್ರಾಯಿಂಗ್ಸ್ ಬಂದರೆ ಅಂಡರ್ ಪರ್ಸ್ನಲ್ ಅಕೌಂಟ್.
ರಿಯಲ್ ಅಕೌಂಟ್ಗೆ ಏನು ಬರುತ್ತೆ, ಅಸೆಟ್ಸ್ ಬರುತ್ತೆ. ರಿಯಲ್ ಅಕೌಂಟ್ಗೆ ಅಸೆಟ್ಸ್ ಬರುತ್ತೆ, ಟ್ಯಾಂಜಿಬಲ್ ಅಸೆಟ್ಸ್ ಆಗಿರ್ಬೋದು, ಇಂಟ್ಯಾಂಜಿಬಲ್ ಅಸೆಟ್ಸ್ ಆಗಿರ್ಬೋದು. ಪ್ಲಸ್ ಇದ್ರ ಜೊತೆಗೆ ಏನು ಬರುತ್ತೆ, ಪರ್ಚೇಸ್ ಬರುತ್ತೆ, ಸೇಲ್ಸ್ ಬರುತ್ತೆ, ಕ್ಯಾಶ್ ಬರುತ್ತೆ. ರಿಯಲ್ ಅಕೌಂಟ್ಗೆ ಏನೇನು ಬರುತ್ತೆ, ಅಸೆಟ್ಸು ಟ್ಯಾಂಜಿಬಲ್ ಅದು ಇಂಟ್ಯಾಂಜಿಬಲ್ ಬರುತ್ತೆ. ಇಲ್ಲ ಅಂದರೆ ಪರ್ಚೇಸು ರಿಯಲ್ ಅಕೌಂಟೆ, ಸೇಲ್ಸ್ ರಿಯಲ್ ಅಕೌಂಟ್, ಕ್ಯಾಶ್ ಅಂದ್ರೂ ರಿಯಲ್ ಅಕೌಂಟೆ. ಮತ್ತು ಇನ್ನೊಂದು ಬರುತ್ತೆ ಪರ್ಚೇಸ್ ರಿಟರ್ನ್ಸ್ ಬರುತ್ತೆ, ನೆಕ್ಸ್ಟ್ ಸೇಲ್ಸ್ ರಿಟರ್ನ್ ಬರುತ್ತೆ. ಪರ್ಚೇಸ್ ಇಲ್ಲಿ ಬಂದಿದ್ದೀವಲ್ಲ ಪರ್ಚೇಸ್ ಅಂತ, ಸೊ ಪರ್ಚೇಸ್ ರಿಟರ್ನ್ ಮಾಡ್ತಾರೆ, ಮತ್ತು ಸೇಲ್ಸ್ ರಿಟರ್ನ್ ಅದು ಅಷ್ಟೇ ರಿಯಲ್ ಅಕೌಂಟ್ಗೆ ಬರುತ್ತೆ. ಅಂಡರ್ ವಿಲ್ ಕಮ್ ರಿಯಲ್ ಅಕೌಂಟ್. ಪರ್ಚೇಸ್ ರಿಟರ್ನ್ಸ್ ಆ್ಯಂಡ್ ಸೇಲ್ಸ್ ರಿಟರ್ನ್ ಬೋತ್ ಆರ್ ವಿಲ್ ಕಮ್ ಅಂಡರ್ ರಿಯಲ್ ಅಕೌಂಟ್. ಕ್ಲಿಯರ್? ಸೊ ಆಯಿತು. ನೆಕ್ಸ್ಟ್ ಒನ್ನು, ಸೊ ರಿಯಲ್ ಅಕೌಂಟ್ಗೆ ಅರ್ಥ ಆಯ್ತಲ್ವಾ, ಅಸೆಟ್ಸು ಬರುತ್ತೆ, ಅದೇ ರೀತಿ ಟ್ಯಾಂಜಿಬಲ್ ಅಸೆಟ್ಸ್ ಇಂಟ್ಯಾಂಜಿಬಲ್ ಅಸೆಟ್ಸ್ ಬರುತ್ತೆ, ಮತ್ತು ಪರ್ಚೇಸು ಸೇಲ್ಸು ಕ್ಯಾಶು, ಪರ್ಚೇಸ್ ರಿಟರ್ನು ಸೇಲ್ಸ್ ರಿಟರ್ನ್, ಪರ್ಚೇಸ್ ರಿಟರ್ನು ಸೇಲ್ಸ್ ರಿಟರ್ನ್ ಅಂಡರ್ ಯಾವುದಕ್ಕೆ ಬರುತ್ತೆ, ರಿಯಲ್ ಅಕೌಂಟ್ಗೆ ಬರುತ್ತೆ. ನಾಮಿನಲ್ ಅಕೌಂಟ್ಗೆ ಏನು ಬರುತ್ತೆ, ನಿಮ್ಮ ಇಷ್ಟು ಮಂದಿ ಕಾನ್ಸೆಪ್ಟ್ ನೆನಪಲ್ಲಿ ಇಟ್ಕೊಳ್ಳಿ. ನಾಮಿನಲ್ ಅಕೌಂಟ್ಗೆ ಯಾವ್ದು ಬರುತ್ತೆ ಅಂದರೆ ಎಕ್ಸ್ಪೆನ್ಸ್ ಆರ್ ಇನ್ಕಮ್. ನೋಡಿ, ಅಡ್ವರ್ಟೈಸ್ಮೆಂಟ್ ಅನ್ನೋದು ಒಂದು ಎಕ್ಸ್ಪೆನ್ಸು, ಸ್ಟೇಷನರಿ ಅನ್ನೋದು ಒಂದು ಎಕ್ಸ್ಪೆನ್ಸು, ಮತ್ತು ಸ್ಯಾಲ್ರಿ ಪೇಯ್ಡ್ ಅನ್ನೋದು ಎಕ್ಸ್ಪೆನ್ಸು. ನೆಕ್ಸ್ಟ್ ವೇಜಸ್ ಅಂತ ಬರುತ್ತೆ, ವೇಜಸ್ ಪೇಯ್ಡ್ ಅಂದ್ರೂ ಎಕ್ಸ್ಪೆನ್ಸು. ಅರ್ಥ ಇದೆಯಾ? ರೆಂಟ್ ಅನ್ನೋದು ಎಕ್ಸ್ಪೆನ್ಸು. ಈ ಥರ ಎಕ್ಸ್ಪೆನ್ಸಸ್ ಎಲ್ಲನೂ ನಾಮಿನಲ್ ಅಕೌಂಟ್ಗೆ ಬರುತ್ತೆ. ಎಕ್ಸ್ಪೆನ್ಸಸ್ ಎಲ್ಲನೂ ನಾಮಿನಲ್ ಅಕೌಂಟ್ ಅಂಡರ್ ನಾಮಿನಲ್ ಅಕೌಂಟ್. ಕ್ಲಿಯರ್? ಸೊ ಇಷ್ಟು ಪ್ರಾಕ್ಟೀಸ್ ಮಾಡಿ. ಅರ್ಥ ಇದೆಯಾ? ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಇನ್ನೊಂದ್ಸರಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ಬಿಡೋಣ. ಪರ್ಸನಲ್ ಅಕೌಂಟ್, ರಿಯಲ್ ಅಕೌಂಟ್, ನಾಮಿನಲ್ ಬಗ್ಗೆ ಕ್ಲಾಸ್ 10 minutes ಡಿಸ್ಕಸ್ ಮಾಡಿ, ಮತ್ತು ಜನರಲ್ ಎಂಟ್ರಿ ಡಿಸ್ಕಸ್ ಮಾಡೋಣ. ಓಕೆ ಸ್ಟೂಡೆಂಟ್ಸ್, ಬಾಯ್.